ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಾಣ ನಾನು ಕೊಡ್ತೀನಿ ಅಂತ ಹೇಳ್ದೆ ತಾನೆ. ಒಂದೇ ಒಂದು ತಿಂಗಳು ದುಡ್ಡು ಕೊಟ್ಟಿಲ್ಲ ಅಂತ ಮರಿದಿನ ತೆಗಿತೀಯಲ್ಲಣ್ಣ. ಅಯ್ಯೋ ಸುಮ್ಮನಿರಪ್ಪ, ಇದು ನಿಮಗೆ ಒಂದು ತಿಂಗಳು ದುಡ್ಡು, ಆದ್ರೆ ನಮ್ಗೆ ಜೀವನ. ನಿಮ್ಮಮ್ಮ 10 ಮನೆ ಬಾಡಿಗೆ ಕೊಟ್ಟವ್ರೆ. ಯಾರು 1 ತಿಂಗಳು ಬಾಡಿಗೆ ಕೊಟ್ಟಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡ್ತೀರಾ? ಮನೆ ಮುಂದೆ ಹೋಗಿ ಮರ್ಯಾದೆ ತೆಗಿಯಲ್ವಾ? ಸಾಲದಕ್ಕೆ ನಾನು ಕೊಡೋ ಹಾಲನ್ನೇ ನೀರು ಅಂತ ಹೇಳ್ತೀರಾ? ಇಷ್ಟೆಲ್ಲ ಅನ್ಸ್ಕೊಂಡು ಸುಮ್ಮನಿರ್ಬೇಕಾ? ಕೊಡು, ನಾನು ದುಡ್ಡು ಕೊಟ್ಬಿಡು. ಆಯ್ತಣ್ಣ, ಕೊಡ್ತೀನಿ. ನಿನ್ಗೆ ಎಷ್ಟು ದುಡ್ಡು ಇದೆಯೋ ಅಷ್ಟು ದುಡ್ಡು ಕೊಡ್ತೀನಿ. ನಾಳೆ ಒಂದು ದಿವಸ ಟೈಮ್ ಕೊಡು. ಏನೋ ನಾಳೆನಾ? ಈಗ ತಾನೇ ಕೊಡ್ತೀನಿ ಅಂತ ಕರ್ಕೊಂಬಂದ ನಾಳೆ ಅಂತ ಹೇಳ್ತಿದ್ಯಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ನನಗೆ ದುಡ್ಡು ಕೊಡ್ಬೇಕು ನೀನು ಅಷ್ಟೇ. ನಾನು ದುಡ್ಡು ತೊಗೊಂಡೆ ಇಲ್ಲಿಂದ ಹೊರಡೋದು. ಯಾಕಣ್ಣ ಹಿಂಗೆ ಮಾತಾಡ್ತೀಯಾ? ನಿಮ್ಗೆ ಕೈ ಮುಗಿತೀನಿ, ಗಲಾಟೆ ಮಾಡ್ಬೇಡಣ, ಹೊರಟು ಬಿಡೋಣ. ನಾಳೆ ಕೊಡ್ತೀನಿ ಅಣ್ಣ. ಏನು ಗಲಾಟೆನಾ? ಗಲಾಟೆ ಮಾಡ್ತಿರೋದು ನಾನಲ್ಲ, ನಿಮ್ಮಮ್ಮ. ನಿನಗೆ ಕೊಡೋಕ್ಕಾಗಲ್ಲ ಅಂದ್ರೆ ಹೇಳು, ನಾನೇ ನಿಮ್ಮಮ್ಮನ ಹತ್ರ ಹೋಗಿ ಕೇಳ್ತೀನಿ. ಇಂದ್ರಮ್ಮನವ್ರೆ, ಅಯ್ಯೋ ಅಣ್ಣ ಸುಮ್ಮನಿರು, ದಮ್ಮ ಹೇಳ್ತೀನಿ, ಸುಮ್ಮನಿರಣ್ಣ. ದುಡ್ಡು ಅರೇಂಜ್ ಆಗ್ತದಂಗೆ ಕೊಟ್ಬಿಡ್ತೀನಿ, ದಯವಿಟ್ಟು ಸುಮ್ಮನಿರು. ಯಾಕಪ್ಪ ಹಿಂಗಾಗ್ಬಿಟ್ಟೆ? ಹಾಲು ನೋನಿ ಕೊಡೋಕ್ಕೂ ದುಡ್ಡಿಲ್ವ ನಿನ್ನ ಹತ್ರ? ಏನು ಕೆಲಸ ಹೋಗ್ಬಿಡ್ತಾ? ಏನು ಕತೆ? ಆ ವಿಷಯ ಯಾಕೆ ಬಿಡೋಣ? ನೀನು ದುಡ್ಡು ತಾನೆ, ನಾನು ಕೊಡ್ತೀನಿ. ಓ, ಹಾಗಾದ್ರೆ ಕೆಲಸ ಹೋಗಿದೆ ಅಂತಾನೆ ಅರ್ಥ. ಕೆಲಸನೇ ಕಳ್ಕೊಂಡಿದ್ದೆ, ಇನ್ನು ದುಡ್ಡೆಲ್ಲಿಂದ ಕೊಡ್ತೀಯ ನೀನು? ನೀನು ಹೆಂಡ್ತಿ ಕೊಡ್ತೀನಿ ಅಂತ ಹೇಳೋರಲ್ಲ, ಅವ್ರ ಹತ್ರ ಇಸ್ಕೊಂತೀನಿ ಬಿಡು. ಬ್ಯಾಂಕಲ್ಲಿ ತಾನೇ ಕೆಲಸ ಮಾಡೋದವರು, ಕೊಡ್ತಾರೆ ಬಿಡು. ಬೇಡಣ್ಣ, ಹೆಂಡತಿ ದುಡ್ಡಲ್ಲಿ ನಾನು ಸಂಸಾರ ನಡೆಸೋದ? ದುಡ್ಡಿಲ್ಲದೆ ಬೇಕಾದ್ರೆ ಬದುಕ್ಬೋದಣ್ಣ, ಸ್ವಾಭಿಮಾನ ಎಲ್ಲ ಬಿಟ್ಟು ಬದುಕಕ್ಕಾಗಲ್ಲ. ನೀನು ಸ್ವಾಭಿಮಾನ ಮರ್ಯಾದೆ ಅಂತ ಕೂತ್ಕೊಂಡಿದ್ರೆ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆ. ನೀನು ಮರ್ಯಾದೆ ಬಿಡ್ತೀಯೋ ಸ್ವಾಭಿಮಾನ ಬಿಡ್ತೀಯೋ? ನಾನು ಮಾತ್ರ ದುಡ್ಡು ಬಿಡಲ್ಲ. ನೀನು ಹೆಂಡ್ತಿನಾದ್ರೂ ಕೇಳ್ತೀನಿ ಬಿಡು. ಅಣ್ಣ ಅಣ್ಣ, ನೀವೆಲ್ಲ ಕೇಳ್ಬಿಟ್ರೆ ಮನೇಲಿ ವಿಷಯ ಗೊತ್ತಾಗತ್ತಣ್ಣ, ಮತ್ತೆ ಜಗಳ ಆಗತ್ತೆ. ನಿಮ್ಮ ಕಾಲಿಗೆ ಬೀಳ್ತೀನಣ್ಣ. ಏನಪ್ಪ ನೀನು ಕಾಲಿಗೆಲ್ಲ ಬೀಳ್ತೀನಿ ಅಂದ್ಕೊಂಡು? ಗಂಡಸು ದುಡಿಬೇಕು, ಅವಾಗಲೇ ಮನೇಲಿ ಮರ್ಯಾದೆ. ಸರಿ, ಈಗ ಹೋಗ್ತೀನಿ, ಆದಷ್ಟು ಬೇಗ ದುಡ್ಡು ಅರೇಂಜ್ ಮಾಡಿ ಕೊಟ್ಬಿಡು, ಸರಿನಾ? ಕೆಲಸ ಇಲ್ದಿರೋ ಕನಸಿನ ಜೀವನ ನರ್ಕ ಇದ್ದಾಗೆ. ಕೆಲಸ ಇಲ್ದೇ ಇರೋದೊಂಥರ ನರ್ಕ ಆದ್ರೆ ಅದನ್ನ ಮನೇಲಿ ಹೇಳಕ್ಕಾಗದೇ ಇರೋದು ಇನ್ನೊಂಥರ ನರ್ಕ. ಅಂದ್ರೆ ನನ್ನ ಗಂಡ ಕೆಲಸ ಕಳ್ಕೊಂಡಿದ್ದಾರ, ಅದಕ್ಕೆ ಇಷ್ಟೆಲ್ಲ ನೋವು ಅನುಭವಿಸ್ತಿದ್ದಾರ? ಅಯ್ಯೋ ದೇವ್ರೆ, ಇವ್ರು ಯಾಕೆ ನನಗೆ ಒಂದ್ ಮಾತು ಹೇಳ್ತಾ ಇಲ್ಲ? ಕೆಲಸ ಹೋದ್ರೇನು, ಇಡೀ ಜೀವನಕ್ಕೆ ಜೊತೆಯಾಗಿ ನಾನಿದ್ದೀನಿ. ನನ್ನ ಹತ್ರ ಇದೆಲ್ಲ ಹೇಳ್ಕೋಬೇಕಿತ್ತಲ್ವಾ? ಇಲ್ಲ, ಅವ್ರು ಈ ವಿಷಯನ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೂ ಅವಮಾನ ಅನ್ನೋ ರೀತಿ ಫೀಲ್ ಮಾಡ್ತಿದ್ದಾರೆ. ನನಗೆ ವಿಷಯ ಗೊತ್ತಾಗಿದೆ ಅಂತ ಅವ್ರಿಗೆ ಗೊತ್ತಾದ್ರೆ ತುಂಬಾ ನೊಂದ್ಕೊಡ್ತಾರೆ. ನನ್ನ ಮುಂದೆ ತಲೆ ಎತ್ತು ಮಾತಾಡಲ್ಲ ಅನ್ಸುತ್ತೆ. ಹಾಗಾಗ್ಬಾರ್ದು. ನನ್ನ ಗಂಡ ಯಾವತ್ತೂ ತಲೆ ತಗ್ಗಿಸ್ಬಾರ್ದು. ಈ ವಿಷಯ ಸದ್ಯಕ್ಕೆ ನನಗೆ ಗೊತ್ತಿಲ್ಲ ಅನ್ನೋ ಹಾಗೇನೆ ನಾನು ಇರಬೇಕು. ಅವ್ರ ಪರಿಸ್ಥಿತಿನ ನಾನೇ ಅರ್ಥ ಮಾಡಿಕೊಂಡು ಅವ್ರು ಅನುಭವಿಸ್ತಿರೋ ನೋವನ್ನ ನಾನು ಕಮ್ಮಿ ಮಾಡಬೇಕು, ಅವ್ರಿಗೆ ಜೊತೆಯಾಗಿ ನಿಲ್ಬೇಕು. ಆದರೆ ಹೇಗೆ? ನನ್ನ ಹತ್ರ ಕೆಲಸ ಇಲ್ಲ ಅನ್ನೋದನ್ನೇ ಹೇಳ್ಕೊಳಕ್ಕೆ ಹಿಂಜರಿತಿದ್ದಾರೆ. ಅಂಥದ್ರಲ್ಲಿ ನನ್ನ ಹತ್ರ ದುಡ್ಡು ತಗೊಳಕ್ಕೆ ಖಂಡಿತ ಅವ್ರ ಸ್ವಾಭಿಮಾನ ಬಿಡಲ್ಲ. ಏನ್ ಮಾಡ್ಲಿ? ಮಗ, ಒಂದು 20,000 ಅಡ್ಜಸ್ಟ್ ಮಾಡ್ಕೊಡೋ. ಹೋಗ್ಕೊಡೋ, ಒಂದು ಸಿಚುವೇಶನ್ ಆ ಥರ, ಅದಕ್ಕೆ ಕೇಳ್ತಿರೋದು ನಾನು. ದುಡ್ಡು ಬಂದ ತಕ್ಷಣ ವಾಪಸ್ ಹಾಕ್ತೀನಿ ಕೊಡೋ. 20 ಆಗಿಲ್ಲ, ಒಂದು 10,000 ಅಡ್ಜಸ್ಟ್ ಮಾಡ್ಕೊಡೋ. ಆಯ್ತು ಗುರು, ಒಂದು 5,000 ಅಡ್ಜಸ್ಟ್ ಮಾಡ್ಕೊಡು. ಸರಿ ಸರಿ, ನೀನು ಅಡ್ಜಸ್ಟ್ ಮಾಡಿ ಕಾಲ್ ಮಾಡು. ಅಡ್ಜಸ್ಟ್ ಮಾಡಿ ಕಾಲ್ ಮಾಡು. ಏನಾಯ್ತಣ್ಣ ನಿಂಗೆ? ಏನೂ ಆಗಿಲ್ಲ. ಯಾಕೆ ಶಿವಲಿ? ನಾನು ನಿನ್ನ ಗಮನಿಸ್ತಾನೆ ಇದ್ದೀನಿ, ನಿನ್ನ ಹತ್ರ ಕೇಳು ಇದ್ದೀನಿ, ಆದ್ರೆ ನೀನು ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ಬರ್ತಾ ಬರ್ತಾ ತುಂಬಾ ಡಲ್ ಆಗ್ತಿದ್ಯಾ ಕಣೋ. ಯಾವುದೋ ಟೆನ್ಷನ್ ಅಲ್ಲಿರ್ತೀಯ, ಪರದಾಡ್ತಿರ್ತೀಯ. ಅಣ್ಣ ಏನಾಗಿದ್ಯೋ? ಏನಾದ್ರೂ ಸಮಸ್ಯೆನಾ? ನೀನಂತೂ ಮೊದ್ಲೇನ್ ವರ್ಧಣ್ಣನ್ ತರ ಅಂತೂ ಅನ್ಸ್ತಿಲ್ಲ. ಏನಾದ್ರೂ ಇದ್ರೆ ಹೇಳ್ಕೊ ಅಣ್ಣ. ಹಾಗಲ್ಲ, ಏನಿಲ್ಲ ಶಿವಲಿ, ಆಫೀಸಲ್ಲಿ ತುಂಬಾ ಕೆಲಸ, ಆ ಪ್ರೆಷರ್ ಇದೆ ಅಷ್ಟೇ. ಆಫೀಸು ಕೆಲ್ಸದ ಪ್ರೆಷರ ಅಲ್ಲ ಅಣ್ಣ, ಮನೇಲೇ ಇದ್ಯಾ? ಮನೇಲಿದ್ರು ಏನ್ ಆಫೀಸ್ ಪ್ರೆಷರ್ ನಿಂಗೆ? ನಾನು ಮನೇಲಿ ಇದ್ದೀನಿ ಅಂತ ಏನ್ ಮಾಡಕ್ ಕೆಲಸ ಇಲ್ಲದೆ ಕೂತಿದ್ದೀನಿ ಅನ್ಕೊಂಡಿದ್ಯಾ? ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀನಿ ನಾನು. ಸಿಕ್ಕಾಪಟ್ಟೆ ಕೆಲಸ ಇದೆ ನನಗೆ, ಅದಕ್ಕೆ ಪ್ರೆಷರು. ಏನೋ ಅಣ್ಣ, ನೀನು ಆಫೀಸಿಗೆ ಸೇರಿದಾಗಿಂದ ಇದೇ ಮೊದಲನೇ ಸರ್ತಿ ನೀನು ಇಷ್ಟು ದಿನ ಮನೇಲಿರೋದು. ವರ್ಕ್ ಫ್ರಮ್ ಹೋಮ್ ಅಂತ ಬೇರೆ ಹೇಳ್ತಿದ್ಯಾ? ಅಲ್ಲ, ನಿನ್ನ ಫ್ರೆಂಡ್ ಜೊತೆ ದಿನ ಆಫೀಸಿಗೆ ಹೋಗ್ತಿದ್ದಲ್ಲ,
ಅವ್ನು ನೋಡಿದ್ರೆ ಆಫೀಸ್ಗೆ ಹೋಗ್ತಿದ್ದಾನೆ, ನೀನ್ ನೋಡಿದ್ರೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತೀಯಲ್ಲೋ. ಏ ಶ್ರೀವಲ್ಲಿ, ಅವ್ನು ಮಾಡ್ತಿರೋದೇ ಬೇರೆ ಪ್ರಾಜೆಕ್ಟು, ನಾನು ಮಾಡ್ತಿರೋದೇ ಬೇರೆ ಪ್ರಾಜೆಕ್ಟು. ಅದಕ್ಕೆ ಅವ್ನು ಆಫೀಸಿಗೆ ಹೋಗ್ತಾನೆ, ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ಏನೋ ಅಣ್ಣ, ಈ ವಿಷಯಗಳೆಲ್ಲ ನನಗೆ ಅರ್ಥ ಆಗದೆ ಇರ್ಬೋದು, ಆದ್ರೆ ನೀನಂತೂ ನಾರ್ಮಲ್ ಆಗಿಲ್ಲ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನೋಡು ಅಣ್ಣ, ನಾನು ನಿನ್ನ ತಂಗಿ, ಎಷ್ಟೋ ಸತಿ ಎಷ್ಟೋ ವಿಷಯಗಳಲ್ಲಿ ನಾನು ನಿನಗೆ ಸಹಾಯ ಮಾಡಿದ್ದೀನಿ. ಈಗಲೂ ಅಷ್ಟೇ ಕಣೋ, ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳ್ಕೊ, ನಾನು ನಿಂಗೆ ಸಹಾಯ ಮಾಡ್ತೀನಿ. ಆ ಥರ ಏನು ಇಲ್ವೇ? ನಿನಗೆ ಹೇಳ್ತಿದ್ದೀನಿ ತಾನೆ ಆಫೀಸ್ ಪ್ರೆಷರ್ ಇದೆ ಅಂತ, ಬೇರೆ ಏನೂ ಇಲ್ಲ. ನಂಗೆ ತಲೆ ತಿನ್ಬೇಡ, ಸುಮ್ಮನೆ ಹೋಗಿ ನೀನು. ಸರಿ ಅಣ್ಣ, ನಾನು ಹೇಳು ಹೇಳು ಅಂತ ನಿನಗೆ ಫೋರ್ಸ್ ಮಾಡಲ್ಲ, ಆದರೆ ಯಾವತ್ತಾದರೂ ನನ್ನ ಹತ್ರ ಹೇಳ್ಕೋಬೇಕು ಅಂತ ನಿನಗೆ ಅನ್ಸಿದ್ರೆ ದಯವಿಟ್ಟು ನನ್ನ ಹತ್ರ ಹೇಳ್ಕೊ. ಮನೇಲಿ ನಗ್ನಗ್ತಾ ಇರು, ನಿನ್ನನ್ನು ಈ ರೀತಿ ನೋಡೋದಕ್ಕೆ ತುಂಬ ಸಂಕಟ ಆಗುತ್ತೆ ಕಣೋ. ಇಲ್ಲ, ಈ ನೋವಿಂದ ಇವ್ರನ್ನ ಆದಷ್ಟು ಬೇಗ ಆಚೆ ತರಬೇಕು. ನಿಮ್ಮನ್ನ ಹೀಗೆ ನೋಡೋಕ್ಕೆ ನನಗೆ ತುಂಬ ಸಂಕಟ ಆಗತ್ತೆ. ನನ್ನ ಜೀವನನೇ ನೀವು ಹೀಗಿದ್ರೆ ನಾನು ನೋಡ್ಕೊಂಡು ಹೇಗೆ ಸುಮ್ಮನಿರ್ಲಿ? ನಮ್ಮವರು ನಮ್ಮ ಜೊತೆ ಇರ್ತೀನಿ ಅಂದಾಗ ಸ್ವಲ್ಪ ಆನಂದ ಆಗುತ್ತೆ. ನಾನು ನಿನಗೆ ಊಟ ಮಾಡಿಸ್ತೀನಿ. ನನ್ನ ಜೀವನದಲ್ಲಿ ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಜೀವನ ಪೂರ್ತಿ ಅಪ್ಪನೇ ದೇವರು ಅಂತ ಅಂದ್ಕೊಂಡಿದ್ದೀನಿ, ಅವ್ರ ಜೊತೆನೇ ಬೆಳೆದಿದ್ದೀನಿ. ಆದರೆ ಅವ್ರ ಪ್ರೀತಿ ಮಾತ್ರ ಸಿಕ್ಕಿಲ್ಲ. ಇಷ್ಟು ವರ್ಷ ಆದಮೇಲೆ ಅಮ್ಮನ ಬಗ್ಗೆ ತಿಳ್ಕೊಂಡಿದ್ದೀನಿ. ಅವ್ರು ಇರೋದು ನನಗೆ ಗೊತ್ತಾಯಿತು, ಆದರೆ ಕನಸಲ್ಲಿ ಬಂದಿರೋ ಅಮ್ಮ ಕಣ್ಮುಂದೆನೇ ಬಂದಿಲ್ಲ. ಇನ್ನು ಸುಬ್ಬು, ಅವನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅವನ ಪ್ರೀತಿನೂ ಪಡ್ಕೊಂಡಿದ್ದೀನಿ, ಅವನನ್ನೇ ಮದುವೆ ಆಗಿದ್ದೀನಿ. ಆದರೆ ಅವನ ಜೊತೆ ಇಷ್ಟಪಟ್ಟಿರೋ ಹಾಗೆ ಬದುಕಕ್ಕೆ ಆಗ್ತಾ ಇಲ್ಲ. ವಿಚಿತ್ರವಾಗಿದೆ ನನ್ನ ಜೀವನ. ಈಗೇನಾದರೂ ಅಮ್ಮ ನನ್ನ ಜೊತೆ ಇದ್ದಿದ್ದಿದ್ರೆ ಅವ್ರ ಹತ್ರ ಇದನ್ನೆಲ್ಲ ಹೇಳ್ಕೊಬೋದಾಗಿತ್ತು. ಆದರೆ ನನ್ನ ಮಾತುಗಳನ್ನು ಕೇಳೋದಕ್ಕೆ ಅಮ್ಮನೇ ನನ್ನ ಹತ್ರ ಇಲ್ಲ. ಒಂದು ಕೆಲಸ ಮಾಡಿ, ಅಮ್ಮನ ಹತ್ರ ಏನೇನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಒಂದು ಪತ್ರದಲ್ಲಿ ಅದನ್ನೆಲ್ಲ ಬರೀರಿ. ಇಲ್ಲೇ ಹತ್ತಿರದಲ್ಲೇ ಒಂದು ದೇವಸ್ಥಾನ ಇದೆ, ಏನಾದರೂ ಕೇಳಿಕೊಂಡು ಅದನ್ನು ದೇವಿಗೆ ಪತ್ರದಲ್ಲಿ ಬರೀತಾರೆ. ಹಾಗೆ ಅಲ್ಲಿಂದ ಉತ್ತರನೂ ಬರುತ್ತೆ. ಶ್ರಾವಣಿ ಸುಬ್ರಹ್ಮಣ್ಯ, ಶ್ರಾವಣಿ ಸುಬ್ರಹ್ಮಣ್ಯ.